ನಮಸ್ಕಾರ, ನಾನು BR ನಾಯ್ಡು. ವಿಶ್ವಗುರು ನರೇಂದ್ರ ಮೋದಿಯವರ ಆಡಳಿತ ಹೇಗಿದೆ ಅಂದ್ರೆ ಹೇಳೋದೇ ಒಂದು, ಮಾಡೋದೇ ಇನ್ನೊಂದು. ಇದು ಸಾವಿರಾರು ಬಾರಿ ಸಾಬೀತಾಗಿದೆ. ಅದರಲ್ಲೂ ಈ ತೈಲ ಬೆಲೆ ಏರಿಕೆಯ ವಿಷಯದಲ್ಲಿ ಮೋದಿ ಸರ್ಕಾರ ಬಡ ಮತ್ತು ಮಧ್ಯಮ ವರ್ಗದವರ ಬದುಕನ್ನ ಕಂಗೆಡಿಸಿದೆ. ಮೊದಲು ತೈಲ ಬಾಂಡ್ಗಳ ಹೆಸರಿನಲ್ಲಿ 1.48 ಲಕ್ಷ ಕೋಟಿ ರೂಪಾಯಿ ಬಾಕಿ ಇದೆ ಅಂತ ಕತೆ ಕಟ್ಟಿದ್ರು. ಆದ್ರೆ ಅದೇ ಬಾಂಡ್ಗಳ ನೆಪದಲ್ಲಿ ಸಾರ್ವಜನಿಕರಿಂದ ಸುಮಾರು 42 ಲಕ್ಷ ಕೋಟಿ ರೂಪಾಯಿ ಹಣವನ್ನ ಬಹಿರಂಗವಾಗಿಯೇ ಲೂಟಿ ಹೊಡೆದಿದ್ದಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ $30 ಕುಸಿದಾಗ ಜನರಿಗೆ ಸಹಾಯ ಮಾಡಬೇಕಿತ್ತು ಅಲ್ವಾ? ಇಲ್ಲ, ಜನರಿಗೆ ಲಾಭ ಕೊಡೋ ಬದಲು ತೆರಿಗೆಯನ್ನ ಹೆಚ್ಚಿಸಿ ಜನರ ಹೊಟ್ಟೆ ಮೇಲೆ ಹೊಡೆದ್ರು. ಇನ್ನು ರಷ್ಯಾದಿಂದ ಅಗ್ಗದ ದರದಲ್ಲಿ ತೈಲ ಕೊಳ್ಳುವ ಅವಕಾಶ ಬಂದಾಗ ಇವರು ಮಾಡಿದ್ದೇನು ಗೊತ್ತಾ? ತಮ್ಮ ಆಪ್ತ ಉದ್ಯಮಿ ಸ್ನೇಹಿತರಿಗೆ ಅದನ್ನ ಕೊಳ್ಳಲು ಅನುಮತಿ ನೀಡಿದ್ರು. ಆ ಶ್ರೀಮಂತ ಫ್ರೆಂಡ್ಸ್ ಸಾವಿರ ಕೋಟಿ ಲಾಭ ಗಳಿಸಿದ್ರು. ಪರಿಣಾಮ ಏನಾಯ್ತು? ಇಂದು ಭಾರತ ಯಾವ ದೇಶದಿಂದ ತೈಲ ಕೊಳ್ಳಬೇಕು ಅನ್ನೋದನ್ನ ಅಮೆರಿಕ ನಿರ್ಧರಿಸೋ ಸ್ಥಿತಿಗೆ ನಮ್ಮನ್ನ ತಂದು ನಿಲ್ಲಿಸಿದ್ದಾರೆ. 5 ರಾಜ್ಯಗಳ ಚುನಾವಣೆ ಕಳೆಯುವವರೆಗೂ ಇಂಧನ ಬೆಲೆ ಬಗ್ಗೆ ಮಾತನಾಡದ ಈ ಬಿಜೆಪಿ ಸರ್ಕಾರ ಚುನಾವಣೆ ಮುಗಿದ ಮೇಲೆ ತನ್ನ ನರಿಬುದ್ಧಿ ಪ್ರದರ್ಶಿಸಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಏಕಾಏಕಿ ₹3 ಹೆಚ್ಚಿಸಿದೆ. ಅಡುಗೆ ಅನಿಲ, ಹಾಲು, ತರಕಾರಿ ಹೀಗೆ ದಿನಬಳಕೆ ವಸ್ತುಗಳ ಬೆಲೆ ಈಗಾಗಲೇ ಗಗನಕ್ಕೇರಿದ್ದು, ಈಗ ಕೇಂದ್ರ ಸರ್ಕಾರ ಗಾಯದ ಮೇಲೆ ಬರೆ ಎಳೆಯಲಿದೆ. ಹಲೋ ಬಿಜೆಪಿ ನಾಯಕರೇ, ಕಾಂಗ್ರೆಸ್ ಕಾಲದಲ್ಲಿ ₹1 ಬೆಲೆ ಏರಿಕೆಯಾದ್ರೆ ಸಾಕು, ರಸ್ತೆಯಲ್ಲಿ ಬಳೆ ಒಡೆದುಕೊಂಡು ಸೀರೆ ಹರಿದುಕೊಂಡು ನೀವು ಮಾಡುತ್ತಿದ್ದ ಆ ಪ್ರತಿಭಟನೆಗಳೆಲ್ಲ ಈಗ ಮರೆತು ಹೋಯ್ತಾ? ಸಂಸತ್ ಭವನದ ಮುಂದೆ ಸಿಲಿಂಡರ್ ಜೊತೆ ಕೂಗಾಡಿದ್ದು ಮರೆತು ಹೋಯ್ತಾ? ಈ ದೇಶದ ಆರ್ಥಿಕತೆಯನ್ನ ದುರಂತಕ್ಕೆ ನೂಕಿರೋ ಈ ಭ್ರಷ್ಟ ಮತ್ತು ಹೇಡಿ ಸರ್ಕಾರವನ್ನ ಕಿತ್ತೊಗೆಯೋ ಕಾಲ ಬಂದಿದೆ. ಭಾರತದ ಉಳಿವಿಗಾಗಿ ಬಿಜೆಪಿಯನ್ನ ದೂರವಿಡಿ. ನಿಮ್ಮ ಪ್ರತಿಕ್ರಿಯೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ.